डिग्गी सर मीरे ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ. ಈಗ ಸದ್ಯಕ್ಕೆ ನೋಡ್ರಿ ನಮ್ಮ ಚಾನಲ್ ಒಳಗೆ ಒಂದು ವಿಶೇಷ ವಿಡಿಯೋ ಅಂತ ನನಗೆ ಅನ್ನಿಸ್ತದೆ. ಇದು ಭಾಳ ಸಿಂಪಲ್ ಅದ, ಭಾಳ ಸೂಕ್ಷ್ಮ ಅದ, ಆದರೆ ಅಷ್ಟೇ ರಿಸಲ್ಟ್ ಅದ ಇದು. ಅದಕ್ಕೆ ಈಗ ಸದ್ಯಕ್ಕೆ ನೀವು ಭಾಳಷ್ಟು ರೈತರು ಕಮೆಂಟ್ಸ್ ಹಾಕಾಕತ್ತೀರಿ, ಯಾಕೆ ರೀ ಸರ ಹೋದ ವರ್ಷದಂಗೆ ವಿಡಿಯೋಗಳು ಯಾಕೆ ಬರೋಲ್ಲಾಗ್ಯಾವ, ಲೇಟ್ ಯಾಕೆ ಮಾಡಾಕತ್ತೀರಿ, ವಿಡಿಯೋಗಳೇ ಬರೋಲ್ಲಾಗ್ಯಾವಲ್ಲ ಅಂತ ನೀವು ಕೇಳಾಕತ್ತೀರಿ. ಆದ್ರೆ ಈ ವರ್ಷ ನನಗೆ ಏನಾಗ್ಬಿಟ್ಟದ್ರಿ, ಇಲ್ಲೇನು ಕಾಣತ್ತಾವಲ್ಲ ನಿಮಗೆಲ್ಲ ಬ್ಯಾರಲ್ಗಳು, 10 ಕಂಟೆಂಟ್ 10 ಬ್ಯಾರಲ್ಗಳು ಏನು ಆವಲ್ರಿ, ಇವೆಲ್ಲ ನಾ ತಯಾರು ಮಾಡ್ಕೊಂಡು ಆರ್ಗ್ಯಾನಿಕ್ ಬೇಸಡ್ರೆ ಮತ್ತು ಇವೆಲ್ಲ ತಯಾರು ಮಾಡ್ಕೊಂಡು ಡ್ರಿಪ್ನ ಕೊಡೋದ್ರಿಂದ ಏನಾಗ್ಬಿಟ್ಟದ್ರಿ, ನಮಗೆಲ್ಲ ರಿಸಲ್ಟೇ ಒಂಥರ ಬೇರೆ 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 ರಿಸಲ್ಟ್ ಕೊಟ್ಕೊಂಡು ಹೋಗ್ಬಿಟ್ಟಾರೆ. ಹಾಗಾಗಿ ನಾ ಏನು ಮಾಡ್ತಿದ್ದೆ ರೀ, ಒಂದು ಚಾರ್ಟ್ ಬರೀತಿದ್ದೆ ರೀ, ಒಂದು 8 ದಿವಸ 10 ದಿವಸಿನ ಚಾರ್ಟ್ ಬರೀತಿದ್ದೆ. ಅಲ್ಲಿ ನನಗೆ ಅಲ್ಲಿ ಅವಶ್ಯನೇ ಇರ್ತಿತ್ತಿರಲಿಲ್ಲ, ಅದು ಕ್ಯಾನ್ಸಲ್ಲೇ ಆಗಿ ಬರೋದು, ಮತ್ತೊಂದು ಬೇರೆಯೇ ಬರೋದು. ಹಾಗಾಗಿ ನನ್ನ ಚಾರ್ಟ್ ನಿಮಗೆ ಕೊಡೋಕ್ಕಾಗಿಲ್ಲ. ಈಗ ನಿಮ್ಗೆ ಸಾಕಷ್ಟು ಮೊದಲ ಹಳೆ ವಿಡಿಯೋಗಳಾಗ ನಿಮ್ಗೆ ಚಾರ್ಟ್ ಅದಾವೆ, ಅದ್ರ ಪ್ರಕಾರ ನೋಡಿಕೊಂಡು ಭಾಳಷ್ಟು ರೈತರು ಮಾಡ್ಕೊಂಡಿರಿ, ಅದು ಬೇರೆಯೇ. ಈ ಸದ್ಯಕ್ಕೆ ನನಗೆ ಚಾರ್ಟ್ ಬರೆದದ್ದೇ ಉಲ್ಟಾಗಿಬಿಟ್ಟದ. ಹಾಗಾಗಿ ನಾನದ ಅದ್ರ ಬೇರೆ ಬೇರೆಯೇ ಚಾರ್ಟ್ ಬರ್ಕೊಂಡಿನಿ. ಅದ್ರ ಬಗ್ಗೆ ಈಗ ನಾ ಏನು ಮಾಡ್ಕೊಂಡಿನಿ, ನನಗೇನು ರಿಸಲ್ಟ್ ಕೊಟ್ಟದ ಅನ್ನೋದು ನಿಮ್ಗೆ ಹೇಳ್ಕೊಳ್ಳೋದು ಹೇಳ್ತೀನಿ. ಈ ಸದ್ಯಕ್ಕೆ 50 ದಿನದ ಪ್ಲಾಟ್, ಆಲ್ರೆಡಿ 50 ದಿನದ ಪ್ಲಾಟ್ ಅಂದರೆ ಸೆಟ್ಟಿಂಗ್ ಜಿ ಆಗಿ ಕಾಳು ಸೈಜ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ ಎಲ್ಲ ರೈತರಿಗೆ. 50 ದಿನ ಅಂದಕ್ಕೆ ಸ್ವಲ್ಪ ಏನಾಗಿಬಿಟ್ಟವ, ಈ ಕಡೆ ಒಂದು ಅಕ್ಟೋಬರ್ 20, 22, 25 ನಂತರ ಈ ಕಡೆ ಚಾಟ್ನಿ ಮಾಡಿದವ್ರಿಗೆ ಏನಾಗಿಬಿಟ್ಟದ, ಸ್ವಲ್ಪ ಕೋಲ್ಡ್ ವಾತಾವರಣ ಐತಲ್ರಿ, ಒಂದು 10-12 ದಿವಸ. ಆ ಕೋಲ್ಡ್ ವಾತಾವರಣ ಇರೋದ್ರಿಂದ ಸ್ವಲ್ಪ ಫ್ಲವರಿಂಗ್ ಅವ್ರಿಗೆ ಲೇಟ್ ಮಾಡಿ ಬಂದು 50 ದಿನ ತನಕ ಸೆಟ್ಟಿಂಗ್ ಆಗ್ಯದ ಅವ್ರಿಗೆ. ಆದರೆ ನಮ್ದು ಹಂಗಾಗಿಲ್ಲ, 40-42 ದಿವಸಿಗೆ ಕ್ಲೋಸ್ ಆಗಿರ್ತದೆ. ಈ ಸದ್ಯಕ್ಕೆ ನಿಮ್ಗೆ ಫಸ್ಟಿಗೆ ಹೇಳಿನ್ರಿ, ಈ ವಿಡಿಯೋ ವಿಶೇಷ ಅದ, ನೀವು ಗಮನವಿಟ್ಟು ಕೇಳಿ ಆಮೇಲೆ ಮಾಡಿರಿ ಅಂತೇಳಿ. ಈ ಸದ್ಯಕ್ಕೆ ನೋಡಿರಿ, ದ್ರಾಕ್ಷಿ ಬೆಳೆಗಾರ ಅಂದಕ್ರೆ ಎಲ್ಲರ ಬಳಿ ಆಡುಗಳಾಗಲಿ ಅಥವಾ ಕುರಿ ಆಗಲಿ ಎಲ್ಲರ ಬಳಿ ಇರ್ತವೆ ರೀ. ಈಗ ಆಡುಗಳ ಗೊಬ್ಬರ, ಆಡಿನ ಗೊಬ್ಬರ ಅಂದ್ರೆ ಕುರಿ ಗೊಬ್ಬರ, ನೀವು ಯಾವುದು ಉಣ್ಣೆ ಕುರಿ ಅಂತಿರಲ್ಲ ಆ ಕುರಿದಾರ ತೊಗೋರಿ, ಈ ಕುರಿದಾರ ತೊಗೋರಿ, ಯಾವುದಾರ ತೊಗೋರಿ. ಒಂದು ಎಕರೆಗೆ ಒಂದು 10 kg ಗೊಬ್ಬರ ತಗೊಂಡು ಇದು ಇದು ಸ್ಟಾಕ್ ಮಾಡಿಟ್ಟು ಒಂದು 2-3 ತಿಂಗಳ ಅಥವಾ 1 ತಿಂಗಳ ಸ್ಟಾಕ್ ಮಾಡಿ ಇಟ್ಟಿದ್ದನ್ನು ನಾವು ತಂದು ಗೊಬ್ಬರ ರೆಡಿ ಮಾಡಿದ್ರೆ ಗೊಬ್ಬರ ಆಗಂಗಿಲ್ಲ ರೀ.
ಇದು ನಮ್ಮದು ಹಂಗೆ ಒಂದು 2-3 ದಿವಸನ ಬೆರಿಬೇಕು ಅಷ್ಟೇ. ಆದ್ರೆ ಕಳ್ಳಗೆ ಒಣಾಕಿ ಬಿಡ್ಬೇಕು ನಾವು ಇದು ಮಾಡ್ಕೋಬೇಕಂತೇಳಿ ಒಂದು ಪ್ಲ್ಯಾನ್ ಹಾಕ್ಕೊಂಡಿರ್ತೀವಲ್ಲ, ಹಾಕ್ಕೊಂಡಾಕ್ರೆ ಏನು ಮಾಡೋದು, ಅದನ್ನು ತೆಗೆದು ಒಂದು ಬುಟ್ಟಿ ಒಯ್ದು ಒಣಗಿಸ್ಬಿಡೋದು. ಒಣಗಿಸಿ ಆದ ನಂತರ ನಮಗೆ ಎಷ್ಟು ಬೇಕಾಗ್ಯದ್ರಿ, 1 ಎಕರೆಗೆ 10 kg ಬೇಕು. 10 kg ಗೊಬ್ಬರನೇನದ ಪೌಡ್ರ್ ಮಾಡಿಬಿಡೋದು. ಈ ರೀತಿ ನಾನು ಮಾಡ್ಕೊಂಡೀನಿ ನೋಡಿ, ಈ ರೀತಿ ಏನಾದಲ್ಲ, ಈ ರೀತಿ ನಾನು ಪೌಡ್ರ್ ಮಾಡ್ಕೊಂಡೀನಿ. ಈ ರೀತಿ ಪೌಡ್ರ್ ಮಾಡ್ಕೊಳ್ಳೋದು. ಈ ರೀತಿ ಪೌಡ್ರ್ ಮಾಡ್ಕೊಂಡು ಏನು ಮಾಡಿಬಿಡೋದ್ರಿ, ನಾವು ಅದನ್ನೇನದ ಒಂದು ಬ್ಯಾರಲ್ ಒಳಗೆ, ಈಗ ನಮ್ದು 10 ಲೀಟ್ರ ಅಥವಾ ನೀವು ಇದು ನಿಮ್ಮ ಬ್ಯಾರಲ್, ನಾ ಇದು 200 ಲೀಟ್ರ್ ಬ್ಯಾರಲ್ ಮಾಡ್ಕೊಂಡಿನಿ ರೀ. ಯಾಕಂದ್ರೆ ನನಗೆ 35 kg ಬೇಕು. ನಂದು 3.5 ಎಕರೆಯಲ್ಲ, ಹಾಗಾಗಿ 35 kg ಬೇಕು. ಮತ್ತು ಇದು ಅದರೊಳಗೆ ಜಾಸ್ತಿ ನೀರು ಬೇಕು. ಇಷ್ಟೆಲ್ಲ ಮಾಡಿಕೊಂಡು ಅದಕ್ಕೊಂದು 100-120 ಲೀಟ್ರ್ ನೀರು ಹಾಕ್ಕೊಳ್ಳೋದ್ರಿ, ಜಾಸ್ತಿ ಹಾಕ್ಕೊಳ್ಳೋದಿಲ್ಲ. 100-120 ಲೀಟ್ರ್ ನೀರು ಹಾಕ್ಕೊಂಡು ಏನು ಮಾಡಿಬಿಡೋದ್ರಿ, ಎಲ್ಲ ಗೊಬ್ಬರನ ಅದ್ರಾಗ ಮಿಕ್ಸ್ ಮಾಡಿಕೊಂಡು ಏನಾದ ನಾವು ನೀವು ಯಾವುದೇ ಆಗಲಿ, ಅಥವಾ ನಿಮ್ಮ ಆಡುಗಳ ಮೂತ್ರರಾಗಲಿ, ಅಥವಾ ಇದು ಎಮ್ಮೆ ಉಚ್ಚರೆ ಆಗಲಿ, ಅಥವಾ ಗೋಮೂತ್ರ ಅಂತೂ ಇದ್ರ ಭಾರಿ ಬಿಟ್ಟರೆ ಅದು ಒಂದು ನಾ ಏನದ 15 ಲೀಟ್ರ್ ಹಾಕೊಳ್ಳಾಕತ್ತೀನಿ ರೀ. ಯಾಕಂತಂದ್ರೆ ನೀವು ಒಂದು 10 kg ಮಾಡ್ತೀವಿ ಅಂದ್ರೆ ಒಂದು 3-4 ಲೀಟ್ರ್ ಅದ್ರಾಗ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅಂದ್ರೆ ನಾ 120 ಲೀಟ್ರ್ ನೀರು ತೊಗೊತೀನಿ ರೀ. ಯಾಕಂದ್ರೆ 35 kg ಗೊಬ್ಬರ ಅದಲ್ಲ ನಂದು. ಹಾಗಾಗಿ 120 ಲೀಟ್ರ್ ನೀರು ತೊಗೊಂಡು, ಮತ್ತು ನಮಗೆ ಕಲಿಸಲ್ಕೆ ಬೇಕಲ್ಲ, ಹಾಗಾಗಿ 120 ಲೀಟ್ರ್ ನೀರು, ಒಂದು 15 kg ಗೋಮೂತ್ರ ತಂದೇನ್ರಿ. ಗೋಮೂತ್ರ ತಂದು ಗೋಮೂತ್ರಕ್ಕೆ ಮಿಕ್ಸ್ ಮಾಡಿಕೊಂಡು ಇದು 35 kg ಗೊಬ್ಬರ ಹಾಕಿ ಒಂದು 6-7 ದಿವಸ ನೆನೆ ಇಟ್ಬಿಡೋದು. ನಿಮ್ಗೆ ಟೈಮ್ ಸಿಕ್ಕಾಕ್ರಲ್ಲ, ಒಂದು ದಿವ್ಸಿಗೆ 1 ಸಾರಿ ಅಥವಾ 2 ಸಾರಿ ಮಿಕ್ಸ್ ಮಾಡಿರಿ ಬ್ಯಾರಲ್ದಾಗ. ಮಿಕ್ಸ್ ಮಾಡಿ ಏನದ ಕಂಟಿನ್ಯೂ ಮಿಕ್ಸ್ ಮಾಡಿಕೊಂಡು ಒಂದು 6-7 ದಿವಸ ಆಗೋಣ ಫುಲ್ ನೀರು ಹಾಕಿರಿ. ಬ್ಯಾರಲ್ ತುಂಬ ಫುಲ್ ನೀರು ಹಾಕಿಬಿಟ್ಟು ಏನು ಮಾಡಿರಿ, ಜೋರ್ಸ್ಲೆ ಕಲಿಸ್ಬಿಡ್ರಿ. ಅದಕ್ಕೆ ಜೋರ್ಸ್ಲೆ ಕಲಿಸಿ ಸುಮ್ಬಿಟ್ಬಿಡ್ರಿ. ಅದು ಏನು ಹಾರ್ಡ ನಮ್ಗೆ ಸೋಸಲ್ಗೆ ಬರುವಂಥ ಪೌಡ್ರ ಇರ್ತದಲ್ರಿ, ಇದೆಲ್ಲ ಹೋಗಿ ತಳದಾಗ ಕೊಟ್ಬಿಡ್ತದೆ. ಆಮೇಲೆ ಮ್ಯಾಲಿನ ತಿಳಿ ನೀರು ತಗೊಳ್ಳೋದು. ತಿಳಿ ನೀರು ತಕ್ಕೊಂಡು ಏನು ಮಾಡೋದ್ರಿ, ನಾವು ಅದನ್ನು ಸೋಸಿ ಡ್ರಿಪ್ ಮುಖಾಂತರ ಕೊಟ್ಬಿಡ್ರಿ. ನೋಡಿರಿ, ಫಸ್ಟ್ ಕ್ಲಾಸ್ ರಿಸಲ್ಟ್. ಕಾಳು ಆಟೋಮೆಟಿಕ್ ಸೈಜ್, ಏನು ಟೆನ್ಷನ್ ಇಲ್ಲ ಕಾಳು ಸೈಜಿಂದು. ಆಮೇಲೆ ಇದು ನಾವು ಗೊನೆ ಒಳಗಿನ ಡೇಟ್ ಇರ್ತದಲ್ರಿ, ಆ ಡೇಟ್ ಇಟ್ಟು ಫಸ್ಟ್ ಕ್ಲಾಸ್ ಪಿಂಡ್ ಆಗ್ತದೆ. ಪ್ಲಾಟ್ ಫುಲ್ ಕರ್ದೊಡ್ದು ಬಿಡ್ತದೆ, ಫುಲ್ ಕರ್ಗಾಗಿಬಿಡ್ತದೆ ರೀ. ಕಾಳು ಹಸಿರು ಇರ್ತಾವೆ, ಒಬ್ಬೊಬ್ರು ಪ್ಲಾಟ್ನಾಗ ಹಸಿರು ಇರ್ತಾವೆ. ಏನು ಮಾಡಿದ್ರು ಗಿಣಿ ಹಸಿರು ಆಗಂಗಿಲ್ಲ, ಗಿಣಿ ಹಸಿರು ಆಗೈತೆ ರೀ. ಕರಿ ಹಸಿರು ಇರಬಾರ್ದು, ಗಿಣಿ ಹಸಿರು ಇರ್ತದೆ. ಆ ಗಿಣಿ ಹಸಿರು ಇರುವಂಗೆ ಬರ್ಬೇಕಂದ್ರೆ ಇದನ್ನು ಯೂಸ್ ಮಾಡ್ಕೊಂಡು ಬಿಡೋದು. ಇದು ನಿಮಗೆ ಒಂದೇ ಒಂದು ಮಾತನಾಗ ಹೇಳ್ತೀನಿ ರೀ. ನಿಮ್ಗೆ 10 kg ಗೊಬ್ಬರ, 1 ಚೀಲ 0.52-34 ಗೊಬ್ಬರ ರೇಟ್ ರೀ. 4,500 ರೂಪಾಯಿ ಅದ. 1 ಚೀಲ ಗೊಬ್ಬರ ಬಿಟ್ಟಟ್ಟು ಕೆಲಸ ಮಾಡಿಬಿಡ್ತದೆ. ಆಮೇಲೆ ನ್ಯಾಚುರಲಾಗಿ ಗಟ್ಟಿಯಾಗಿ ಬಂದುಬಿಡ್ತದೆ, ಕಾಳು ಪಲ್ಪ್ ಆಗಿಬಿಡ್ತದೆ. ನಮ್ಗೆ ಮುಂದೆ ಮನುಕತ್ ಮಾಡ್ತೀವಲ್ಲ ನಾವು, ಆ ಟೈಮ್ದಾಗ ಮಡಿಕೆ ಬೆಳೆಯಂಗಿಲ್ಲ. ಕಾಳಿನ ಮೇಲೆ ಮಡಿಕಿರ್ತದಲ್ಲ, ಆಮೇಲೆ ಔಡೋತದಂಗೆ ಆಗೋದು. ಆಮೇಲೆ ಇದು ರೀ, ಹಿಂಗೆ ಒಂಥರ ಶೈನಿಂಗ್ ಬಂದುಬಿಡ್ತದೆ. ಹಾಗಾಗಿ ಇದೇನಂದ ಇದ್ರದ್ದೇನು ಭಾಳ ದೊಡ್ಡದಿಲ್ಲ, ಆದರೂ ವಿಶೇಷ ಅಲ್ಲ. ಮಾಡೋದು ಸ್ವಲ್ಪ ನಮ್ಗೊಂದು ಸ್ವಲ್ಪ ಟೈಮ್ ಇರ್ತದೆ. ನಾವೇನಾದ ಗೊಬ್ಬರ ತರಬೇಕಂದ್ರೆ ಸೀದಾ ಅಂಗಡಿಗೆ ಹೋಗ್ತೀವಿ ರೀ, 4-5 ರೂಪಾಯಿ ಕೊಡ್ತೀವಿ, ತರ್ತೀವಿ, ನೀರ್ನಾಗ ಹಾಕ್ತೀವಿ, ಬಿಡ್ಬಿಡ್ತೀವಿ. ಇದಕ್ಕೊಂದು ಸ್ವಲ್ಪ ಪ್ರೊಸೆಸ್ ಒಂದು ಗೊಳೆ ಮಾಡ್ಕೋಬೇಕು ರೀ. ಒಂದು 2 ದಿವಸ ಒಣಗಿಸ್ಬೇಕು. ಆ ನಂತರ ನೀವೇನಾದ ಪೌಡ್ರ್ ಮಾಡಿ ನೀರಾಗ ಹಾಕಿ ಒಂದು 6-7 ದಿವಸ ಇಟ್ಟು ಕಲಿಸ್ಕೊಂತಿಟ್ಟು ಬಕ್ಕಳು ನೀರು ಹಾಕ್ಕೊಂಡು ಫುಲ್ ಬ್ಯಾರಲ್ ಮಾಡ್ಕೊಳ್ಳೋದು. ನಾನು 120 ಲೀಟ್ರ್ ನೀರು ಹಾಕೋತೀನಿ ಅಂತಂದೇಳಿ ರೀ. ಅವಾಗ 200 ಲೀಟ್ರ್ ನೀರು ಹಾಕ್ಕೊಂಡು ಫುಲ್ಲು ಕಲಿಸಿ ಒಂದು ತಾಸು ಅಥವಾ 1.5 ತಾಸು ಗ್ಯಾಪ್ ಕೊಟ್ಬಿಡೋದು. ಎಲ್ಲ ಹೋಗಿ ಪೌಡ್ರ್ ಕಳ್ಕೊಂಡಿರ್ತದೆ, ತಿಳಿ ನೀರು ಮೇಲೆ ಬಂದುಬಿಡ್ತದೆ. ತಿಳಿ ನೀರು ಮೇಲೆ ಬರೋದ್ರಿಂದ ಆ ತಿಳಿ ನೀರನ್ನ ತಕ್ಕೊಂಡು ಹೋಗಿ ಡ್ರಿಪ್ನಾಗ ಕೊಟ್ಬಿಟ್ರಿ. ಎಷ್ಟು ಫಸ್ಟ್ ಕ್ಲಾಸ್ ಆಗ್ತದೆ. ಮುಂದೆ 3-4 ದಿವ್ಸಕ್ಕೆ ರಿಸಲ್ಟ್ ತೋರ್ಸೋಕೆ ಸ್ಟಾರ್ಟ್ ಮಾಡ್ತೀವಿ ರೀ. ನೀವು ಇವತ್ತು ಬಿಡೋಣ ನಾಳೆವಾಗ ಏನೂ ಆಗಿಲ್ಲ ರೀ ಅಂತಂದೇ ಅನ್ಬಾರ್ದು. ಯಾಕಂತಂದ್ರೆ ಅದು ಕೆಲಸ ಮಾಡಬೇಕಲ್ಲ. ಅವು ಗೊಬ್ಬರ ಹೋದಾಗ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಇರ್ತವೆ, ರೋಗ ಜಲ್ದಿ ತೋರಿಸ್ತದೆ. ಇದು 3-4 ದಿವಸ, ಇದು 10-15 ದಿವ್ಸನಾಗ ತನಕ ಕೆಲಸ ಮಾಡ್ತದೆ. ಹಾಗಾಗಿ 50 ದಿನ ಪ್ಲಾಟ್ ಆಗೋದು. ಯಾಕಂದ್ರೆ ಈ ಕಡೆ 50 ದಿನ ಪ್ಲಾಟ್ ಆಗೋರಿಗೆ ಕಾಳು ಸೈಜ್ ಆಗಬೇಕು, ಗಟ್ಟಿ ಆಗಬೇಕು, ಸ್ವಲ್ಪ ಬೆಳಿಬೇಕು. ಆಮೇಲೆ ಮೊನಕ್ಕೆ ಏನದ ಔಡೋತಿರಬಾರ್ದು ನಮ್ಗೆ. ಆ ರೀತಿ ಮಾಡ್ಕೋಬೇಕಂದ್ರೆ ನಾವು ಸ್ವಲ್ಪ ಇದಕ್ಕೆ ಗೊನೆನೂ ಹಿಗ್ತದೆ ರೀ. ಮತ್ತು ಗೊನೆ ಸೈಜ್ ಆಗ್ತದೆ ರೀ. ನೀವು 15 ದಿವಸ ನೀವು ನೋಡಿರ್ಬೇಕಾರೆ ನೀವು 1 ಇಂಚರೇ ಜಾಸ್ತಿ ಆಗಿರ್ತದೆ. ಇದಕ್ಕೆ ಗೊನೆ ಹಿಗ್ತದೆ.
ಆಮೇಲೆ ಇನ್ನೊಂದು ತಪ್ಪನ್ನ ಮೃದುವಾಗಿ ಹೆಲ್ದಿಯಾಗಿ ಇಟ್ಕೊತದ ಖರೆ ಗಿಣಿ ಹೆಸರಿಂದಲ್ಲ ಅಂದಲ್ರಿ ನಾನು ಆ ರೀತಿ ಇಟ್ಕೋತದ. ಅದಕ್ಕೆ ಇದೇನು ಭಾಳ ದೊಡ್ಡ ಪ್ರೊಸೆಸ್ ಇಲ್ಲ. ಈ ರೀತಿ ಒಂದು 2 ಸಾರಿ ಮಾಡ್ಕೊರಿ ನೀವು. 50 ದಿನ 60 ದಿನ ಮಾಡ್ಕೋತಿದ್ರಿ ಅಂದ್ರೆ 70 ದಿನ 3 ಟೈಮ್ಗೆ ಮಾಡ್ಕೊರಿ. ಈಗ ಆಲ್ರೆಡಿ ನಮ್ಮ ಪ್ಲಾಟಿಗೆ ಈಗ 1 ರೌಂಡ್ ಕೊಟ್ಟಿನಿ ನಾ. ಈಗ 2ನೇ ರೌಂಡ್ ಕೊಡಾಕತ್ತೀನಿ ರೀ. ಈಗ ನಾ 50ನೇ ದಿವ್ಸಕ್ಕೆ 1 ರೌಂಡ್ ಕೊಟ್ಟೀನಿ ರೀ. ಅದು ನನ್ನ ಪ್ಲಾಟ್ ಯಾವ ರೀತಿ ಆದ ಅನ್ನೋದು ನಿಮ್ಗೆ ಲಾಸ್ಟಿಗೆ ವಿಡಿಯೋದಾಗ ನೋಡ್ರಿ, ಲಾಸ್ಟಿಗೆ ತೋರಿಸ್ತೀನಿ ನಿಮ್ಗೆ ನನ್ನ ಪ್ಲಾಟ. ಈಗ ಸದ್ಯಕ್ಕೆ ಏನದ ಈಗ 60ನೇ ದಿವ್ಸಿಗೆ ನಾ ರೆಡಿ ಮಾಡಾಕತ್ತೀನಿ. ಈ ರೀತಿ ಒಂದು ಪ್ರೊಸೆಸ್ ಮಾಡಿಕೊಂಡು ಕಡಿಮೆ ಖರ್ಚು, ಗೊಬ್ಬರ ಇಲ್ಲಾರ್ದೇ ಏನದ ಹೆಲ್ದಿಯಾಗಿ ನ್ಯಾಚುರಲ್ಲಾಗಿ ನಮ್ಗೆ ಇದ್ರಾಗ ಏನು ಖರ್ಚು ಆಗ್ತದೆ ನಿಮ್ಗೆ? ಏನೂ ಖರ್ಚಿಲ್ಲ. ನಿಮ್ದೊಂದು 2 ತಾಸು 3 ತಾಸಿನ ಶ್ರಮ, ಒಳಗೆ 1 ತಾಸು 1.5 ತಾಸು, ಮೊದಲು 1.5 ತಾಸು ಇಷ್ಟೇ ಶ್ರಮ ನಿಮ್ಗೆ ಹಾಕಿಬಿಟ್ರಂದ್ರೆ ನಮ್ಮ ಪ್ಲಾಟ್ ಹೆಲ್ದಿಯಾಗಿ ಇರ್ಬೋದು. ಆಮೇಲೆ ನೀವು ಅನ್ಬೋದು ರೀ, ಇನ್ನೊಂದು ಏನು ಅನ್ಬೋದು ಅಂದ್ರೆ ನಾವು 2 ಎಕರೆಗೆ 5 ಟ್ಯಾಕ್ಟರ್ ಕುರಿ ಗೊಬ್ಬರ ಹಾಕೀನಿ, 4 ಟ್ಯಾಕ್ಟರ್ ಕುರಿ ಗೊಬ್ಬರ ಹಾಕೀನಿ, ಅದೇ ಎಲ್ಲ ಕೆಲಸ ಮಾಡ್ತದೆ ಅಂತ ನೀವು ಅನ್ಬೋದು. ಅದು ಸ್ಟಾಕ್ ಅದನ್ನೇ ಬೇರೆ, ಇದು ಪ್ಯೂವರಿಗೆ ಅದು ಸ್ಟಾಕ್ ಆಗಿ ಆನಂತರ ಕೊಳತು ಕೆಲಸ ಮಾಡ್ತಿರ್ತದೆ. ಅದ್ರ ಕೆಲಸನೇ ಬೇರೆ, ಇದ್ರ ಕೆಲಸನೇ ಕ್ವಿಕ್ ಇದು ಭಾಳ ಕ್ವಿಕ್ ಇರೋದರಿಂದ ನಾವು ಒಂದು ಸ್ವಲ್ಪ ಅದನ್ನು ಪ್ಲ್ಯಾನ್ ಹಾಕಿ ಮಾಡಿಕೊಂಡು ಬಿಟ್ಟರೆ. ನಂದು ಈ ವರ್ಷ ನೀವು ಭಾಳಷ್ಟು ರೈತರು ನನ್ನ ಕಮೆಂಟ್ ಹಾಕಿದ್ರಿ, ನಿಮ್ಮಲ್ಲಿ ಗೊನೆ ಬಂದವ ನಮ್ಮಲ್ಲಿ ಯಾಕೆ ಬಂದಿಲ್ಲ ರೀ, ಗೊನೆ ಬಂದಿಲ್ಲ, ಏನು ಸಮಸ್ಯೆ ರೀ, ಏನು ಕಾರಣ ಅಂತ ಕೇಳಿದ್ರಿ ನೀವು. ನಾನು ನಿಮ್ಗೆ ಹೋದೋ ಏಪ್ರಿಲ್ ವಿಡಿಯೋದಾಗ ಹೇಳೀನಿ ರೀ, ಈ 33ನೇ ದಿವ್ಸಿಗೆ ಶೇಂಡಾ ಹೊಡ್ಕೊಂಡೀನಿ ರೀ. 35ನೇ ದಿವ್ಸಿಗೆ ಏನದ 35ನೇ ದಿವ್ಸದ ತನಕ ರನ್ನಿಂಗ್ ಆಯಿತು. ಮುಂದೆ 37 38ನೇ ದಿವ್ಸಿಗೆ ಒಂದು ಯಾವುದ್ರಿ ಗರ್ಭ ಫಾಸ್ಟ್ ಹೊಡ್ಕೊಂಡೀನಿ ತಂದಿದ್ದೇನೆ ರೀ. ಶೇಂಡಾ ಹೊಡೆದ ತಕ್ಷಣ ಮೊದಲ ನಾ ಕುರಿ ಗೊಬ್ಬರ ಬಿಟ್ಟು ಗರ್ಭ ಫಾಸ್ಟ್ ಹೊಡ್ಕೊಂಡು ಬಿಟ್ಟಿದ್ದೆ. ಅದರಿಂದ ನನಗಿಟ್ಟು ಗುಣಿ ಬರ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ 2ನೇ ಟೈಮ್ ಗರ್ಭ ಫಾಸ್ಟ್ ಹೊಡೆಯೋ ಟೈಮ್ದಾಗೂ ನಾ ಈ ಗೊಬ್ಬರ ಬಿಟ್ಕೊಂಡಿದ್ದೆ. 2 ಟೈಮ್ ಕೊಟ್ಟಿದ್ದಾರೆ ನಾ ಏಪ್ರಿಲ್ ಟೈಮ್ದಾಗ 35 kg 35 kg. ಯಾಕಂದ್ರೆ ನಂದು 3.5 ಎಕರೆ ಅಲ್ರಿ, ಅದಕ್ಕೆ ಅದು ಫಸ್ಟ್ ಕ್ಲಾಸಾಗಿ ಯಾವ ರೀತಿ ಪ್ಲಾಟ್ ಅದ, ನೀವೇನದ ಭಾಳ ಈಜಿ ಅದ. ಇದಕ್ಕೆ ನಮ್ಗೆ ಒಂದು ಬೇಕಾದದ್ದು ಒಂದು ಬ್ಯಾರಲ್ಲ, ಒಂದು 2 ತಾಸು ಬೇಡ 3 ತಾಸು ನಮ್ಮ ಶ್ರಮ ಇಟ್ಕೊಟ್ರೆ ಅಂದ್ರೆ ನಮ್ಮ ಪ್ಲಾಟ್ ಭಾಳಷ್ಟು ಹೆಲ್ದಿಯಾಗಿ ಚೆಂದಾಗಿ ಕಾಸು ಇದಾಗ್ತದೆ ಅಂತ ಹೇಳ್ತಾ